ಹಿಂದೂ ವಿರೋಧಿ ಶಾಸಕರಿಗೆ ಹಿಂದೂ ವಿರೋಧಿ ಶಾಸಕರಿಗೆ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ ಧಿಕ್ಕಾರ ಭ್ರಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಹಿಂದೂ ವಿರೋಧಿಗಳಿಗೆ ಹಿಂದೂ ವಿರೋಧಿ ಶಾಸಕರಿಗೆ ಶ್ರೀ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದಂಥ ಎಲ್ಲ ಭಕ್ತರಿಗೆ ನಿರಾಸೆಯಾಗಿದೆ. ಯಾಕಂದರೆ ಪ್ರತಿ ವರ್ಷ ನೂರಾರು ವರ್ಷ ಇತಿಹಾಸವುಳ್ಳ ದೇವಸ್ಥಾನದಲ್ಲಿ ಆಗಬಾರ್ದಂಥ ಘಟನೆಗಳು ಕೆಲವು ಆಗಿದ್ದಾವೆ. ಅದರಿಂದ ತುಂಬ ಎಲ್ಲ ಭಕ್ತರೊಂದಕ್ಕೆ ಮನನೊಂದಿದ್ದಾರೆ ಎಲ್ಲರೂ. ಏನಾಗಿದೆ ಅಂದರೆ ನೂರಾರು ವರ್ಷದಿಂದ ಎಂಥ ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಯಾರೇ ಬಂದರೂ ಆ ರಥೋತ್ಸವ ಟೈಮ್ ಏನಿತ್ತು ಮುಹೂರ್ತ ಮೀರಿ ಯಾವತ್ತೂ ನಡೆದಿರಲಿಲ್ಲ. ಈ ವರ್ಷ 25 ನಿಮಿಷ ಲೇಟಾಗಿ ರಥ ಚಾಲನೆ ಆಗಿದೆ. ಆ ಲಗ್ನ ಮೀರಿ ರಥ ಚಾಲನೆ ಆಗಿದ್ದ ಕಾರಣ ತುಂಬ ಘಟನೆಗಳು ನಡೆಯಿತು. ಇಲ್ಲಿ ಮೊದಲಿಗೆ ತೇರೊಂದು ಚಕ್ರ ಮುರಿತು. ಅದಾದ ನಂತರ ಆಚಾರ್ಯರೊಬ್ಬರದ್ದು ಕಾಲು ಮುರಿದಿದೆ. ತುಂಬ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ನ್ಯಾಯ ಸಿಗಬೇಕು. ತಿರ್ಗಿ ಈ ಧಾರ್ಮಿಕ ದತ್ತಿ ಇಲಾಖೆ ಉದಾಸೀನತೆ ಮಾಡಿದೆ. ಪ್ಲಸ್ ಇಲ್ಲಿ ಎಮ್ ಎಲ್ ಎ ಅವರ ಆದೇಶನೋ ಇಲ್ಲಿ ಲೋಕಲ್ ಕಾಂಗ್ರೆಸ್ ಮುಖಂಡರ ಆದೇಶನೋ ಏನೋ ಗೊತ್ತಿಲ್ಲ. ಇಲ್ಲಿ ಭಕ್ತಾದಿಗಳಿಗೆ ಭಾವನೆಗೆ ಧಕ್ಕೆ ಬರುವಂಥ ಕೆಲಸ ಮಾಡಿದ್ದಾರೆ. ರಥ ಚಾಲನೆ ಲೇಟಾಗಿದೆ. ತಿರ್ಗಾ ಬಂದು ಇಲ್ಲಿ ಆಡಳಿತ ಅಧಿಕಾರಿಗಳು ಎಲ್ಲ ನಿರ್ಲಕ್ಷ್ಯಗೊಂಡು ಅವ್ರ ಕೈಲಾಗದಂತೆ ನಿಂತಿದ್ರು ಬಿಡಿ. ಯಾಕೆಂದರೆ ಅಲ್ಲಿ ತೇರು ನಡೀತಾ ಇದ್ರು ಆಫೀಸಿಂದ ಯಾರು ಒಬ್ಬರು ಬರಲಿಲ್ಲ, ಕಮಿಟಿಯವರು ಬರಲಿಲ್ಲ, ಆಡಳಿತ ಅಧಿಕಾರಿಗಳು ಬರಲಿಲ್ಲ. ಇದು ಶಾಸಕರು ಬರಲಿ ಅಂತ ಇಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಒತ್ತಡ ಮಾಡಿ ನಿಲ್ಲಿಸಿದ್ದಾರೆ ಅವ್ರನ್ನ. ಹಂಗಾಗಿ ಹೊಣೆಯಾಗಿ ಇವಾಗ ಆಡಳಿತ ಅಧಿಕಾರಿ ಹೊಣೆ ಆಗಬೇಕು, ಇದಕ್ಕೆ ಕಮಿಟಿಯವರು ಹೊಣೆ ಆಗಬೇಕು. ಆಚಾರ್ಯರಿಗೆ ತಕ್ಕ ನ್ಯಾಯ ದೊರಕಲೇಬೇಕು. ಗಾಯಗೊಂಡವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಿದ್ದಾರೆ, ಸ್ವಂತ ದುಡ್ಡು ಕಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಥರ ನೆರವು ನೀಡಿಲ್ಲ. ಇದಕ್ಕೆ ಸೂಕ್ತ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಪುರಾಣ ಪ್ರಸಿದ್ಧ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ತಪ್ಪಲಿನಲ್ಲಿ ನಡೆದಿರ್ತಕ್ಕಂಥ ತೇರು ಉತ್ಸವ ಯಾವತ್ತೂ ನಾವು ಬುದ್ಧಿ ಕಂಡಾಗಿಂದ ನಾವು ಚಿಕ್ಕ ಮಕ್ಕಳ ತಾವಿಂದ ನೋಡ್ತೀವಿ. ಚಿಕ್ಕ ವಯಸ್ಸಿನ ತಾವಿಂದ ನಮ್ಮ ಏರಿಯಾದಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಧರ್ಮನ ನಂಬಿ ನಮ್ಮ ಸಂಸ್ಕೃತಿನ ನಂಬಿ ತೇರು ಎಳೆಯೋದು ಅಂದರೆ ಏನೋ ಒಂಥರ ಯಾರನ್ನೋ ಪ್ರೋಟೋಕಾಲ್ ಪಾಲನೆ ಮಾಡಬೇಕು ಅನ್ನೋದು ಇವೆಲ್ಲ ಇರಲಿಲ್ಲ ಯಾವತ್ತು. ಹಿಂದೆ ಮುಜರಾಯಿನವರು ಬಾಯಿ ಹಾಕಿದ್ಮೇಲೆ ನಮ್ಮ ಒಂದು ಉತ್ತರ ಕೊಡ್ತಾರೆ. ನಿನ್ನೆ ನಾನು ಫೋನ್ ಮಾಡಿದ್ರೆ 12:45 ಅಂತ ಏನಿಲ್ಲ, ಅವರು 12:45 ಮೇಲೆ 1 ಅವರ್ ಆದರೂ ಮಾಡ್ಬೋದು ಅಂತ ತಪ್ಪು ಉತ್ತರ ಕೊಡ್ತಾರೆ ಅವರು ಇವತ್ತಿಲ್ಲ, ಇಲ್ಲಿ ಕೇಳಬೇಕು ಅಂತಲೇ ಬಂದು ಅವರು ಪುಣ್ಯಾತ್ಮರು ಯಾವ ಪುಸ್ತಕ ಓದಿ ಇವತ್ತು ನಮ್ಮ ಮುಜರಾಯಿ ಇಲಾಖೆಗೆ ಅಧಿಕಾರಿಗಳಾಗಿ ಬಂದಿರ್ತಾರೆ. ಅದನ್ನ ಕೇಳಬೇಕು ಅಂತಲೇ ಬಂದು ಸುಮಾರು ಹೊತ್ತಾಯ್ತು. ನಾವು ಬಂದು 10 ಗಂಟೆಗೆ ಬಂದು ಅದರಿಂದ ಕಾಯ್ತಾ ಇದ್ದೀವಿ. ಅವ್ರು ಯಾರು ಬರಲಿಲ್ಲ. ಇಲ್ಲಿ ಅವರು ತಪ್ಪು ಮಾಡದೆ ಹೋಗಿದ್ರೆ ಇಲ್ಲಿ ಬರ್ಬೋದಾಗಿತ್ತು. ಸೂಕ್ಷ್ಮತೆಗಳನ್ನ ನಾವೆಲ್ಲ ನೋಡಿದ್ದೀವಿ. ಇವತ್ತು ಅವರು 2.5 ಲಕ್ಷ ಇವತ್ತು ಬಿಲ್ ಆಗಿದೆ. ನಾವೇ ಹಾಸ್ಪಿಟ್ಲಿಗೆ ನೆನ್ನೆ ಎಲ್ಲ ಮಾತಾಡಿ ನಮ್ಮ ಎಂ ಪಿ ಅವರು ಲೇಟಾಗಿ ಬರ್ತೀವಂದರು. ಇಲ್ಲ ತೇರು ಎಳೆದ್ಬಿಡ್ಲಿ, ಲಕ್ನ ಮೀರಬಾರ್ದು ಅಂದ್ಬಿಟ್ಟು ನಮ್ಮ ಎಂ ಪಿ ಅವರು ನಡ್ತೇನೆ ಬೇರೆ. ಇವತ್ತು ಬೇರೆ ಯಾರನ್ನೋ ಕಾಯ್ಕೊಂಡು ಇವರು ನಮ್ಮ ಯಾರನ್ನೋ ಒಂದು ಮನಸ್ಸನ್ನು ಒಲಿಸ್ಕೋಬೇಕು ಅದಕ್ಕೆ ಅಂದ್ಬಿಟ್ಟು ನಮ್ಮ ಅಧಿಕಾರಿಗಳು ಇಂಥ ದುರ್ನಡತೆ ನಡೆದು ಇವತ್ತು ನಮ್ಮ ಕ್ಷೇತ್ರದ ವಿರುದ್ಧ, ನಮ್ಮ ಪುರಾಣ ಪ್ರಸಿದ್ಧ ನಮ್ಮ ದೇವರ ವಿರುದ್ಧ ನಡೆದಿದ್ದಾರೆ. ಇವರು ನಮ್ಮ ಇಲ್ಲಿ ಇರಕೂಡ್ದು. ಸಿದ್ಧಲಿಂಗಪ್ಪ ಅಂತ ಮಾಜಿ ಪಾತ್ರತೆಗಾರರು, 42 ವರ್ಷ ಸರ್ವಿಸ್ ಮಾಡಿದ್ದೀನಿ ಇಲ್ಲಿ. ಯಾರೇ ಬರ್ತಾರೆ ಅಂತ ಕಾಯ್ದಾಗಲಿ, ಅದು ಬಂದಿದ್ದಾರೆ ಅಂತ ಕಾಯೋಂಗಿಲ್ಲ. ಏನು ನಾವು ಟೈಮ್ ಫಿಕ್ಸ್ ಮಾಡಿರ್ತೀವಿ ಅಭಿಜಿನ್ ಮುಹೂರ್ತ ಅಂತ 12ಕ್ಕೆ, ಬುಧವಾರ ಮಾತ್ರ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಪ್ರತಿ ಯಾವುದೇ ವಾರ ಆದ್ರೂ 12 ಗಂಟೆ ಅಭಿಜಿನ್ ಮುಹೂರ್ತ ಬರುತ್ತೆ. ಬುಧವಾರ ರಾಹುಕಾಲ ಇರೋದ್ರಿಂದ ಟೈಮಿಂಗ್ಸ್ 5 ನಿಮಿಷ ಮುಂಚಿತವಾಗಿ 11:55ಕ್ಕೆ ಆ ಟೈಮಿಗೆ ಸರಿಯಾಗಿ ಯಾರೇ ಬರಲಿ ಬರದೇ ಹೋಗಲಿ, ಬಂದಿದ್ದಾರೆ ಅಂತ ಕಾಯ್ದಾಗಲಿ ಬರ್ತಾರೆ ಅಂತ ಕಾಯ್ದಾಗಲಿ ಇಲ್ಲ, ಆ ಟೈಮಿಗೆ ಸರಿಯಾಗಿ ಪೂಜೆ ಮಾಡಿ 42 ವರ್ಷ ನಾನು ಮಾಡಿಸಿದ್ದೀನಿ. ಈ ಹಿಂದೆ ಯಾವತ್ತೂ ಲೇಟಾಗಿ ಇಲ್ಲ, ಯಾವತ್ತೂ ಹೇಳೋದಿಲ್ಲ ಸರ್, ಯಾವತ್ತೂ ಹೇಳೋದಿಲ್ಲ. ಮುಹೂರ್ತ ಏನು ಬಿದ್ದಿರುತ್ತೆ ಅದು ಆ ಟೈಮ್ ಬುಧವಾರ ಒಂದು ದಿವಸ ಮಾತ್ರ ಸರ್ ರಾಹುಕಾಲ ಇರೋದ್ರಿಂದ. ಇದುವರೆಗೂ ಯಾರ ಏನಾರ ಮಾಡಿದ್ರು ನಡೆದಿತ್ತು ಅಂತ ಅನ್ನೋಂಗಿದ್ರೆ ಹೇಳಿ, ಯಾರು ಬಂದು ಹೇಳಿ ನಮ್ಮಿದ್ರಿಗೆ. ದಯವಿಟ್ಟು ಏನು ಟೈಮಿಂಗ್ಸ್ ಇದೆಯೋ ನಮ್ಮ ದೇವ್ರಿಗೆ ಆ ಟೈಮಿಂಗ್ಸ್ ಮಾಡದೇ ಇದ್ದರೆ ಏನಾರ ಅನಾಹುತ ಆಯ್ತದೆ ಅಂತ ಅದು ಲೆಕ್ಕಾಚಾರ. ಇವತ್ತಿನಿಂದೆಲ್ಲ ಮೊದಲಿಂದನೂ ಲೆಕ್ಕಾಚಾರನೇ. ಈಗ ತೇರನ್ನ ಮುಂದಕ್ಕೆ ಎಳೆದಿಟ್ಗೆ ಜಂಪ್ ಮಾಡಿ ತೇರು ಮುಂದಗಡೆ ಪಾಟಿ ಹೂವು ಕಟ್ಟಿದ್ರಲ್ಲ ಅವೆಲ್ಲ ಕಿತ್ತು ಬಿದ್ದೋದು, ಹೂ ಮೇಲೆ ಕಿತ್ತೋದು. ಇದು ಅನಾಹುತ ಇಲ್ಲೇ ಆಯಿತು.
ಅನಾಹುತ ಆಮೇಲೆ ಇವರು ಬಂದು ದೇವರು ನಮ್ಮ ದೇವರು ಅಂದರೆ ನಮ್ಮ ರೇಣುಕರು ಸತ್ಯ ಇರೋದು ಇದಿಲ್ಲ. ಇವತ್ತು ಈ ದೇವ್ರ ಹತ್ರ ಬಂದು ನೀವು ಸೂ ಮೆಟ್ಕೊಂಡು ತೇರನ್ನ ಕೊಟ್ಟು ಪೂಜೆ ಮಾಡ್ಕೊಯ್ತಿರಲ್ಲ, ನೀವು ಯಾವ ಲಾಯಕ್ಕೋ? ಇದು ಸರಿನಾ? ಇವತ್ತು ಪ್ರಪಂಚದಲ್ಲಿ ಯಾರೂ ನಡ್ಕೊಂಡಿಲ್ಲ. ಈ ರೇಣುಕರು ಬೆಟ್ಟಕ್ಕೆ ಬರಬೇಕಾದ್ರೆ ಮಾಂಸ ತಿಂದು ಅದೇ ತಿಂದು ಬರ್ತಾ ಇಲ್ಲ, ಇವತ್ತು ಮಗನು ಬರೋದಿಲ್ಲ. ಇವರು ಮಾಡ್ತಾ ಇರೋದು ಟೈಮಿಂಗ್ಸ್ ಕರೆಕ್ಟಾಗಿ ಬಂದು ಇವ್ರು ತೇರು ಎಳಿಬೇಕು ತಾನೆ. ತೇರು ಎಳಿದ ಮೇಲೆ ಈ ಅನಾಹುತ ಎಲ್ಲ ಕಾರಣ. ಆಚಾರ್ಯರಿಗೆ ಅವ್ರು ಇವತ್ತು ಬಡವರು, ಅವರು ಇವತ್ತು ನಾವು ಅವರ ಆಚಾರ್ಯಗಳು ಹೊರ ವರ್ಷ ಬರಲೇಬೇಕು. ನಾವು ಅವ್ರ ಮನೆ ಮಕ್ಕಳು ಹೋಗಿ ಬರೋ ವರ್ಷ ಹೆಂಗೆ ಕರೀವ? ನಾವು ಯಾರು ಕರ್ಕೊಬೋತಾರೆ? ಪರಿಸ್ಥಿತಿ ಈ ಥರ ಆದಾಗ ಅವ್ರಿಗೆ ಆದ ತಕ್ಷಣವೇ ಹೋಗಿ ಏನು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅಡ್ಮಿಟ್ ಮಾಡಿ ಒಂದಷ್ಟು ಕಾಸು ಕೊಡ್ಬೇಕು ತಾನೆ. ಇವರು ಬೇರೆ ವಿಷಯಕ್ಕೆಲ್ಲ ಕಾಸು ಕೊಡ್ತಾರಲ್ವಾ? ಈ ಆಚಾರ್ಯಗಳು ತೇರು ಎಳೆದು ನಿನ್ನಿಂದ ತಾನೇ ಅನಾಹುತ ಆದದ್ದು. ನೀವು ಯಾಕೆ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ? ಕಾರಣ ಇದು ಕಾರಣ. ಇವತ್ತು ಅವರು 1.5 ಲಕ್ಷ 2 ಲಕ್ಷ ಖರ್ಚು ಮಾಡ್ಕೊಂಡು ಕೂತಾರಲ್ಲ, ಅವ್ರ ಗತಿ ಏನಾಗಬೇಕು? ಹೋಗಿ ಏನು ಅಂತ ಇವ್ರು ಮಾತಾಡ್ಸಿದ್ಮೇಲೆ ಇವರು ಯಾವ ಶಾಸಕರಾಗಿ ಈ ಕೆಲಸ ಮಾಡ್ತಾವ್ರೆ? ಇವರು ಶಾಸಕರಾದವರು ದಯವಿಟ್ಟು ಆದಮೇಲೆ ಹೋಗಿ ಯಾವ್ದಾರು ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ನೋಡ್ತಾರೆ, ಇದೇನು ಮಾಡ್ತೀನಿ ಅಂತ ಹೇಳ್ಬೇಕು ತಾನೆ. ಇದುವರೆಗೂ ಇಲ್ಲ, ಏನಿಲ್ಲ. ಅವ್ರು ಮಾಡಿರೋ ತಪ್ಪನ್ನ ಅವ್ರು ಅನುಭವಿಸ್ಕೊಡಿ ಅಂತ ಹೇಳ್ತಾ